ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡಿದಂಥ ರೈತರ ಬದುಕು ಸಿಹಿ ಆಗುವ ಬದಲು ಕಹಿಯಾಗಿದೆ. ಯಾಕಂತಂದರೆ ಕಬ್ಬು ಪೂರೈಕೆ ಮಾಡಿ ಸುಮಾರು 6-7 ತಿಂಗಳು ಆದರೂ ಕೂಡ ಕಬ್ಬು ಪೂರೈಕೆ ಮಾಡಿದಂಥ ಅನ್ನದಾತರಿಗೆ ಈಗ ಕೋರ್ಗಿನ್ ಶುಗರ್ ಫ್ಯಾಕ್ಟ್ರಿಯು ರೈತರ ಖಾತೆಗೆ ಹಣ ಕೂಡ ಜಮಾ ಮಾಡಿಲ್ಲ. ಈಗ ಖುದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದ ಹೊರಭಾಗದಲ್ಲಿರುವಂಥ ಕೋರ್ಗಿನ್ ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಕಳೆದ 2 ದಿನಗಳಿಂದ ರೈತರು ಇಲ್ಲಿ ಕಾಯ್ತಾ ಇದ್ದಾರೆ. ಏನಂತಂದರೆ ಕಾರ್ಖಾನೆ ಆಡಳಿತ ಮಂಡಳಿಯವರು ನಮ್ಮ ಖಾತೆಗೆ ಹಣ ಹಾಕ್ತಾರ ಎಂಬುದ ಬಗ್ಗೆ ಅವರು ಕೂಡ ಇಲ್ಲಿ ಕಳೆದ 2 ದಿನಗಳಾಯ್ತಿದೆ ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿದ್ದಾರೆ. ಖುದ್ದು ದೃಶ್ಯಗಳನ್ನು ಕೂಡ ನೋಡ್ಬೋದು. ಕಲಬುರಗಿ ಜಿಲ್ಲೆಯ ಹೇರೂರು, ನೇಲಿಯೋಗಿ ಸೇರಿದಂತೆ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗದಿಂದ ರೈತರು ಆಗಮಿಸಿದ್ದಾರೆ. ಕಳೆದ 2 ದಿನಗಳಿಂದ ಸಕ್ಕರೆ ಫ್ಯಾಕ್ಟ್ರಿ ಮುಂಭಾಗದಲ್ಲೇ ಇಲ್ಲಿ ವಾಸ ಮಾಡಿದ್ದಾರೆ. ಆದರೆ ಅವರಿಗೆ ಕೂಡ ಕೇವಲ ಸುಳ್ಳು ಭರವಸೆ ಮಾತ್ರ ಸಿಕ್ಕಿದೆ. ಆದರೆ ಇಲ್ಲಿವರೆಗೆ ಸಕ್ಕರೆ ಫ್ಯಾಕ್ಟ್ರಿ ಆಡಳಿತ ಮಂಡಳಿಯವರು ರೈತರಿಗೆ ಖಾತೆಗೆ ಹಣ ಜಮಾ ಮಾಡುವಂಥ ಕಾರ್ಯ ಮಾಡಿಲ್ಲ. ಅದರ ಜೊತೆ ಈಗ ರೈತರು ಕೂಡ ಮುಂಗಾರು ಮಳೆ ಕೂಡ ಬಂದಿದ್ದು ರೈತರು ಕೂಡ ಬಿತ್ತನೆ ಕಾರ್ಯ ಮಾಡಲು ಅವರಿಗೆ ಕೃಷಿ ಚಟುವಟಿಕೆ ಮಾಡಲು ಕೂಡ ಹಣ ಅವಶ್ಯಕತೆ. ಅದೇ ರೀತಿಯಾಗಿ ಮಕ್ಕಳಿಗೆ ಶಾಲೆಗೆ ದಾಖಲು ಮಾಡಲು ಅವರಿಗೆ ಕೂಡ ಹಣ ಕೂಡ ಅತಿ ಅವಶ್ಯಕವಾಗಿದೆ. ಅದೇ ರೀತಿಯಾಗಿ ಇದರಲ್ಲಿ ಕೆಲವರು ಸಂಬಂಧಿಕರು ಕೂಡ ವಿವಿಧ ಕಾಯಿಲೆಗೆ ತುತ್ತಾಗಿದ್ದಾರೆ. ಅವರಿಗೆ ಕೂಡ ಆಸ್ಪತ್ರೆಗೆ ದಾಖಲಿಸಲು ಅಗತ್ಯ ಚಿಕಿತ್ಸೆ ಕೊಡಲು ಕೂಡ ಹಣ ಅವಶ್ಯಕತೆ. ಆದರೆ ಅದ್ಯಾವರು ಕೂಡ ಈಗ ಕಳೆದ 8 ತಿಂಗಳಿಂದ 6-7 ತಿಂಗಳಿಂದ ಹಣ ಬಾರದ ಕಾರಣ ಅವರ ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಖುದ್ದು ಈಗ ರೈತರು ಕೂಡ ಇದ್ದಾರೆ. ಏನದಕ್ಕೆ ಏನು ಸಮಸ್ಯೆ ಎದುರಿಸ್ತಾ ಇದ್ರಿ? ಎಷ್ಟು ತಿಂಗಳಾಯ್ತು ಇವ್ರು ದುಡ್ಡು ಕೊಟ್ಟಿಲ್ಲ? ಸರ್ ಇವ್ರು ತಿಂಗಳು ಸುಮಾರು 6-7 ತಿಂಗಳಾಯ್ತು ರೀ ಕಬ್ಬು ಕಟಾವು ಮಾಡ್ಕೊಂಬಂದ್ರಿ ಸರ್. ರೊಕ್ಕ ರೈತರು ಬಂದು ನಾವೇ 3 ದಿನ ಐತ್ರಿ. ಪೈಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇವ್ರಿ. PSI ಸಾಬ್ರು ಹೇಳಿದ್ರಿ ನಿಮ್ಮ 2 ದಿನದಾಗ ಹಣ ಪಾವತಿ ಮಾಡಿಸ್ತೀನಿ ಅಂತೇಳಿ. ಅವ್ರದ್ದೇನು ಅದೇನು ಗೊತ್ತಿಲ್ಲ ಸರ್. ಫ್ಯಾಕ್ಟ್ರಿ ಅವ್ರದ್ದು PSI ಅವ್ರದ್ದು ಈಗ ಇವತ್ತಿನ ತನಕ ಯಾರೂ ಬಂದಿಲ್ಲ ಸರ್. ಈಗ ನಿಮಗೆ ಈಗ ಒಂದು ಶಾಲಾ ದಾಖಲಾತಿ, ಕೃಷಿ ಚಟುವಟಿಕೆ, ದವಾಖಾನೆ ಮೂಡ್ಬಿದ್ರಿ ಹಾಕಿ ಸರ್. ಆಳ್ವಾಡ್ಸ್ಕ ನಮ್ಮ ಹುಡುಗಿರಿ 2 ಲಕ್ಷ ಫೀಸ್ ಅದ ರೀ ಅಲ್ಲಿ. 2,55,000 ರೂಪಾಯಿ. ಮಾನಿ 1,55,000 ರೂಪಾಯಿ ಕಟ್ಟಿ ಸರ್. ಮಂದಿ ಬೆಲೆಗೆ ಬಂದು ಅವ್ರ ಮನೆ ಮೆಟ್ಟ ಹೊಡಿತಾನೆ. ಎಷ್ಟು ದಿನ ಸಾಲ ಮಾಡಿ ನೀವು ಸಾಲಿ ಹಾಕಿರಿ ಸರ್. ರುಚಿತ ಅಂತ ಹೇಳಿರಿ ಫಸ್ಟ್ ಸರ್. ಫಸ್ಟ್ ನಮ್ಮ ಊರಾಗ 10ನೇ ಪಾಸ್ ಆದ ನಮ್ಮ ಹುಡುಗಿರಿ 93% ನೋಡ್ರಿ. ಅದ್ರ ಸಲಕ ಆಳ್ವಾಡಸ್ಗೆ ಹೋಗಿ ಮೂಡ್ಬಿದ್ರಿ ಹೋಗಿ ಅಡ್ಮಿಷನ್ ಮಾಡಿ ಬಂದೇವ್ರಿ. ಬ್ಯಾರೆದವ್ರ ಬಗ್ಗೆ ಕಡಾಯಿಸ್ಕೊಂಡ್ ಕಬ್ಬಿನ ಫ್ಯಾಕ್ಟ್ರಿ ರೊಕ್ಕ ಬರ್ತಾವ ಹೇಳ್ರಿ. ಇವತ್ತಿನ 2 ದಿವಸ ಆಯ್ತು ಇಲ್ಲೇ ಇದ್ರಿ? 3 ದಿನ ಆಯ್ತು ಸರ್. ಇಲ್ಲೇ ಇದ್ದೀರಿ ಸರ್. ರಾತ್ರಿ ಇಲ್ಲೇ ಮಕ್ಕೋ ಸರ್. ಹುಡಿ ಮೇಲೆ ಮಕ್ಕೋ ಸರ್. ಸರ್ ನಮ್ಮ ಕಬ್ಬಿನ ಬಿಲ್ಲೇ ಬರ್ಲಾಗ್ಯಾರ. ಒಬ್ಬರು ಆಫೀಸರ್ ಬರ್ಲಾಗ್ಯಾರ ಸಂಬಂಧಪಟ್ಟವ್ರಿ. ಅದೇ ರೀತಿ ಇನ್ನೊಬ್ಬರು ರೈತರು ಇದ್ದಾರೆ. ಏನಂತಾರೆ ಸರ್? ನಾವು ರೊಕ್ಕ ಕೇಳಕ್ ಬಂದ್ರೆ ಅಂದ್ರೆ ಇಲ್ಲಿ ಬರೇ ಪ್ಯೂನ್ ಫೋನ್ ಮಾಡ್ತಾರೆ ಅವ್ರಿಗೆ. ಬಂದಾರ ನೋಡ್ರಿ ಇಷ್ಟು ಊರ್ನಾರಂತ ಸೀದಾ ಯಾದಗಿರಿಯಾಗ ಲಾಡ್ನ್ಯಾಗ ಇರ್ತಾರ. ಬಂದವ್ರಿಗೆ ನೀರಿಲ್ಲ, ಸ್ಪಂದನೆ ಒಟ್ಟ ಮಾಡಂಗಿಲ್ರಿ ಅವರು. ಈಗ ಎಷ್ಟು ದುಡ್ಡು ಅದ ನಿಮಗೆ ಬರೋದು? ನಮ್ಮ ಇನ್ನ 4,65,000 ಬರ್ಬೇಕ್ರಿ. ಹಾಂ ರೀ. 1,19,000 ಹಾಕ್ಯಾರ್ರಿ. ಇನ್ನ ಬಹಳಷ್ಟು ಮಂದಿ ರೈತರು ಇಲ್ಲ. ಇದು ಇಲ್ಲಿನ ರೈತರು ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕೂಡ ಶುಗರ್ ಫ್ಯಾಕ್ಟರಿ ಆಡಳಿತ ಮಂಡಳಿಯವರಿಗೆ ಬಿಸಿ ಮುಟ್ಟಿಸಿ ನಮ್ಮ ಖಾತೆಗೆ ಹಣ ಜಮಾ ಮಾಡುವಂಥ ಕಾರ್ಯ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ. ನಾಗಪ್ಪ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.